ಅದು ದೇವ್ರು ಎಕ್ಸಾಕ್ಟ್ ಆಗಿ ಬರೀತು ಆಕ್ಚುಲಿ. ಇದು ಕರೆಕ್ಟ್ ಆಗಿ ಬರ್ದ್ಬಿಟ್ಟೈತಲ್ಲ ಆಕ್ಚುಲಿ. ಯಾಕಂದ್ರೆ ನಾವು ಸೈನ್ಸ್ ಸ್ಟೂಡೆಂಟ್ ಅಲ್ವಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಶ್ರೀ. ಇವತ್ತು ನಾನು ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಭಾನುವಾರ ನಮ್ಮನೇಲಿ ವಾರ ಮುಗೀತು. ಇವಾಗ ಇವ್ ನೋಡಿ ಇನ್ನು ಸ್ನಾನನೇ ಮಾಡಿಲ್ಲ. ಕೊಳಕ ರೋಹನು ನನ್ನ ತಮ್ಮಂಗ್ ಹೊಟ್ಟೆ ನೋವು ಗೈಸ್, ಹೊಟ್ಟೆ ನೋವು ಬೇದಿ. ಏನಕ್ಕ ಅಮ್ಮ ನೋಡ್ ಹೆಂಗ್ ಒದಿತಾವನೆ ಏನ್ ಸಂಸ್ಕಾರ ಕಲ್ಸಿದ್ದೀರಾ ಅಂತ ಬೈತಾರೆ. ನನ್ನ ತಂಗಿ ಟೊಮೊಟೊ ಸಾರ್ನ ಬಿರಿಯಾನಿ ರೇಂಜ್ ಮಾಡ್ತಾವಳೆ. ಇವನ್ಗೆ ಸಂಸ್ಕಾರನೇ ಇಲ್ಲ, ಒದಿತಾವನೆ ದೊಡ್ಡವ್ರಿಗೆಲ್ಲ. ಒಳ್ಳೆ ಬುದ್ಧಿ ಅಂತ ಗೈಸ್. ಆಲ್ರೆಡಿ ಟೈಮ್ ಆಯ್ತು, ನಾವ್ ಇವಾಗ ಹೊರಡ್ತೀವಿ. ಸಮಸ್ಯೆಗಳು ಸಾವಿರಾರು, ಸೊಲ್ಯೂಷನ್ ಮಾತ್ರ ಒಂದೂ ಇಲ್ಲ. ನನ್ಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ, ಭಯ ಆಯ್ತೈತೆ. ಸೊ ನೆಮ್ಮದಿಗೋಸ್ಕರ ಅಲ್ಲೋದ್ರೆ ಏನೋ ಒಳ್ಳೇದಾಗುತ್ತಂತೆ, ಅದಕ್ಕೆ ಹೋಗ್ತಾ ಇದೀವಿ. ಲಿಟ್ರಲಿ ಆ ಸಮಸ್ಯೆ ನಾನು ಹೇಳ್ಬೇಕು, ಬಟ್ ಹೇಳಕ್ಕಾಯ್ತಾ ಇಲ್ಲ. ಹೇಳ್ಬಿಟ್ರೆ ನನ್ನ ಬುಡಕ್ಕೆ ನಾನು ಕುತ್ತು ತಂದ್ಕೊಂಡಂಗಾಗುತ್ತೆ. ಅದಕ್ಕೆ ಹೇಳ್ತಾ ಇಲ್ಲ ಗೈಸ್. ಸೀರಿಯಸ್ಲಿ ತಲೆ ಕೆಟ್ಟೋಗೈತೆ ನನ್ಗಂತೂ. ಬೆಳಗ್ಗೆ ಎದ್ರು ಅದೇ ಚಿಂತೆ, ರಾತ್ರಿ ಎದ್ರು ಅದೇ ಚಿಂತೆ. ಅದು ಯಾವಾಗ ಸಮಸ್ಯೆ ಸಾಲ್ವ್ ಆಯ್ತದೋ ನಂಗಂತೂ ಗೊತ್ತಿಲ್ಲ. ಇವಾಗ ನಾವು ಎಷ್ಟು ಗಂಟೆ ಗೊತ್ತಾ ಎಲ್ಲಿಗೆ ಹೋಗ್ತಿರೋದು ಅಂತಂದ್ರೆ, ಮೈಲಾರ ಲಿಂಗೇಶ್ವರ ತಡೂರ್ ಅನ್ಸುತ್ತೆ. ಮೈಲಾರ ಲಿಂಗೇಶ್ವರ ದೇವಸ್ಥಾನ, ಅದಕ್ಕೆ KR ಪೇಟೆ ಹತ್ರ ಐತಲ್ಲ, ಅಲ್ಲಿಗೆ ಇವಾಗ ಹೋಗ್ತಿರೋದು. ಟೈಮ್ ಬಂದು ಇವಾಗ 10:30, 11 ಗಂಟೆಗೆ ಅಲ್ಲಿ ಇರ್ಬೇಕಿತ್ತು, ಬಟ್ ಆಯ್ತಾ ಇಲ್ಲ. ಏನಮ್ಮ ಇಕ್ಕಂಡೆ ಕಣಮ್ಮ. ಇದೋಡು ಕರ್ರಕ್ಕೆ ಹಾಕೊಂಡಿದ್ದೀನಲ್ಲ. ಅಯ್ಯೋ ದೃಷ್ಟಿಯಾಗಿ ಎಲ್ಲ ಅದ್ಗೆಟ್ ಹೋಯ್ತಾ ಅದೇ. ಓಕೆ, ಇವಾಗ 1 ಅವರ್ ನಾವು ಸ್ಕೂಟ್ರಲ್ಲೇ ಒಯ್ತೀವಿ ದೇವಸ್ಥಾನಕ್ಕೆ, ನಾನು ನಮ್ಮಮ್ಮ. 1 ಅವರ್ ಬೇಕು ಗೈಸ್. ನಮ್ಮಮ್ಮ ಓಡಿಸ್ತಾರೆ ನೋಡ್ರಿ, ರೈಡರ್. ಲಿಟ್ರಲಿ ಐ ಆಮ್ ಕ್ರೈಯಿಂಗ್ ಗೈಸ್. ನೋಡಿ ನನ್ನ ಕಣ್ಣಲ್ಲಿ ನೀರು ಬರ್ತಾನೇ ಇದೆ. ಆದ್ರೆ ನಂಗೆ ಅಳಕಾಯ್ತಾ ಇಲ್ಲ. ನಮ್ಮಮ್ಮ ನನ್ನ ಹತ್ರ ನಮ್ಮಮ್ಮ ಚೆನ್ನಾಗಿ ಬೈತಾರೆ, ಅದಕ್ಕೆ ಅಳಲ್ಲ ನಾನು, ಅಳ್ತೀನಿ ಗೈಸ್. ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗಕ್ಕೆ 3 ಲೀಟ್ರ್ ಪೆಟ್ರೋಲ್ ಹಾಕ್ತಾ ಇದೆ. ಗೈಸ್ ನೋಡ್ರಿ, ಇದು ನಮ್ಮ ಮಂಡ್ಯ, ಫುಲ್ಲು ಗ್ರೀನರಿ ಮಂಡ್ಯ. ನಮ್ಮಮ್ಮ ಈಗ ಓಡಿಸ್ಬೇಕು ಸರಿಯಾಗಿ. ಗೈಸ್ ದೇವಸ್ಥಾನಕ್ಕೆ ಹೋಗಿ ಅಲ್ಲೇನೇನು ಸ್ಪೆಷಲ್, ಏನೇನಿದೆ ಎಲ್ಲಾನು ಕೇಳೋಣ ಬನ್ನಿ. ಒಟ್ಟಲ್ಲಿ ಇದು ಸೈಲೆಂಟ್ ರೋಡ್ ಅನ್ಕೊಳ್ಳಿ. ನನಗೆ ಗಾಳಿ ಬರ್ತಾ ಇದ್ರೆ ಶೀತ ಆಗುತ್ತೆ. ಫುಲ್ಲು ಸೈಲೆಂಟ್ ರೋಡ್, ಯಾರಿಲ್ಲ ಅಷ್ಟೊಂದು ಓಡಾಡಕ್ಕೆ. ಗೈಸ್ ಏನ್ ಗೊತ್ತಾ, 11 ಗಂಟೆಗೆ ಬಿಟ್ಟಿದ್ದು ಮಂಡ್ಯನ, ಇಲ್ಲಿಗೆ ನಾವು ಬಂದಿರೋದು 1 ಗಂಟೆಗೆ. ಇಲ್ಲೇ ನೋಡಿ, ಇಲ್ಲೇ ಐತೆ ಬೋರ್ಡು, ತಗಡೂರು. ಗೈಸ್ ನೋಡ್ರಿ, ಫುಲ್ಲು ಕಾರ್ ನಿಂತವೆ. ಅದೇ ದೇವಸ್ಥಾನ ಒಟ್ಟಿನಲ್ಲಿ, ಅಲ್ಲಿ ಕಾಣ್ತೈತಲ್ಲ ಅಲ್ಲಿ. ಗೈಸ್ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ನಾವು. ನನಗೆ ಜನರ ಹತ್ರ ವಿಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಸಂಕೋಚ, ಮುಗಿಸ್ಕೊಂಡು ಸಿಗ್ತೀನಿ. ನೋಡಿ ಎಷ್ಟೊಂದು ಜನ ಅವ್ರೆ, ಯವ್ವ. ಒಂದು 2 3 4 ಪ್ರಶ್ನೆ 4 ಇದೆ. ಮೊದಲನೇ ಪ್ರಶ್ನೆ, ಮನೆಯ ವಿಚಾರ, ಕೆಲಸದ ಬಗ್ಗೆ. ಕರೆಕ್ಟ್ ಇದೆಯಾ? ಓಕೆ ಐತೆ ನಿಮ್ಗೆ? ಇದು ಪರಿಹಾರ ತಾಯಿ ತಡೆ ಮಾಡಿಸಿದ ಹಣಕಾಸಿನ ಅಭಿವೃದ್ಧಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾನಮ್ಮ ಇವನು? 3 ತಿಂಗಳು. ಮಗು ವಿಚಾರದಲ್ಲಮ್ಮ, ಹಣಕಾಸಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದ್ರೆ ಬೆಳಗಿನ ಜಾವ 5 ರಿಂದ 6 ಗಂಟೆ ಒಳಗಡೆ ಕಾಯಿಲೆ ಗೈಸ್ ಫೈನಲಿ ಅಲ್ಲಿ ಪೂಜೆ ಎಲ್ಲ ಆಯ್ತು. ಇವಾಗ ದೋಣಿ ಪೂಜೆ ಅಂತೆ, ಅದನ್ನ ಮಾಡ್ತಾರೆ. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು. ಅಲ್ಲಿ ದೋಣಿ ಪೂಜೆ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಏನಂತಂದ್ರೆ ಇಲ್ಲಿ ನಮ್ಮ ಮನ್ಸಲ್ಲಿ ಏನಾದ್ರು ಪ್ರಶ್ನೆ ಇಟ್ಕೊಂಡ್ರೆ
ದೇವ್ರು ಅದೇ ಹೇಳುತ್ತೆ. ನಮ್ಮಮ್ಮ ಮನೆ ಪ್ರಶ್ನೆ ಅಂತ ಇಟ್ಕೊಂಡೈತೆ, ಮತ್ತೆ ಏನೇನೋ ಇಟ್ಕೊಂಡೈತೆ, ಅದು ದೇವ್ರು ಎಕ್ಸಾಕ್ಟ್ ಆಗಿ ಬರೀತು. ಆಕ್ಚುಲಿ ನಾನು ಇದು ಕರೆಕ್ಟ್ ಆಗಿ ಬರ್ದ್ಬಿಟ್ಟೈತಲ್ಲ. ಆಕ್ಚುಲಿ ನಮ್ಮ ಮನೇಲಿ ಮನೆ ಸಮಸ್ಯೆ ಇತ್ತು, ಆಕ್ಚುಲಿ ಅದನ್ನೇ ಬರ್ದ್ಬಿಟ್ಟೈತಲ್ಲ ಅಂತ ನನ್ಗೆ ಸ್ವಲ್ಪ ಆಶ್ಚರ್ಯನೂ ಆಯ್ತು. ಯಾಕಂದ್ರೆ ನಾವು ಸೈನ್ಸ್ ಸ್ಟೂಡೆಂಟ್ ಅಲ್ವಾ, ಅವಾಗ ಸ್ವಲ್ಪ ಅನುಮಾನ ಪಡ್ತೀವಿ. ದೇವ್ರ ಮೇಲೆ ನಂಬಿಕೆ ಇದೆ, ಇಲ್ಲ ಅಂತ ಅಲ್ಲ, ಬಟ್ ಸೈನ್ಸ್ ಸ್ಟೂಡೆಂಟ್ ಅಲ್ವಾ, ಅದು ಸ್ವಲ್ಪ ಇರುತ್ತೆ. ಬಟ್ ಏನಂತಂದ್ರೆ ಬರೀತು ದೇವ್ರು ಒಟ್ನಲ್ಲಿ ಒಟ್ನಲ್ಲಿ ಸಮಸ್ಯೆನೂ ಅದೇ ಹೇಳುತ್ತೆ, ಮತ್ತೆ ಪರಿಹಾರನೂ ದೇವರೇ ಕೊಡುತ್ತೆ. ಗೈಸ್, ಈ ದೇವರ ಹೆಸರು ಬಂದು ಮೈಲಾರ ಲಿಂಗೇಶ್ವರ ಮತ್ತೆ ಗಂಗೆ ಮಾಳಮ್ಮ. ಗಂಗೆ ಮಾಳಮ್ಮನೇ ನಮ್ಗೆ ಸಮಸ್ಯೆ ಹೇಳಿ ಪರಿಹಾರ ಕೊಡೋದು. ಸೊ ಇವಾಗ ಅಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ನಾನು ಅಲ್ಲಿ ಜಾಸ್ತಿ ಮಾತಾಡಕ್ಕಾಗಲ್ಲ. ನಾಳೆಗೆ ವಿಡಿಯೋ ಎಡಿಟ್ ಮಾಡ್ಬೇಕಲ್ಲ, ಇವತ್ತು ವಿಡಿಯೋ ಎಡಿಟ್ ಮಾಡ್ಬೇಕಲ್ಲ, ಅದಕ್ಕೆ ಇಯರ್ಫೋನು ಅಲ್ಲಿ ಎಡಿಟ್ ಮಾಡೋಕ್ಕೂ ಆಗಲ್ಲ. ಐ ಥಿಂಕ್ ಸೌಂಡ್ ಬರ್ತಿರ್ಬೋದು. ನನಗೆ ಅಲ್ಲಿ ಅಷ್ಟು ಜನದ ಮುಂದೆ ಸ್ವಲ್ಪ ಮಾತಾಡೋಕೆ ಭಯ, ಮತ್ತೆ ಮಾತಾಡೋಕೆ ಆಗೋದು ಇಲ್ಲ ಕೂಡ, ದೇವ್ರು ಇರುತ್ತಲ್ಲ. ಸೊ ಅಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ, ಬನ್ನಿ ಗೈಸ್. ಇವಾಗ ಏನ್ ಪೂಜೆ ಅಂತಂದ್ರೆ ದೋಣಿ ಪೂಜೆ ಅಂತೆ, ಹೆಂಗ್ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಗೈಸ್, ಇವಾಗ ಎಲ್ರಿಗೂ ಅನ್ನದಾಸೋಹ ನಡೀತಿದೆ. ನಾವು ಊಟ ಮಾಡ್ತಾ ಇದೀವಿ, ಊಟ ಮಾಡ್ಕೊಂಡು ಹೊರಡೋದೆ. ಗೈಸ್, ಫೈನಲಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಒಟ್ಟಿನಲ್ಲಿ ಅವ್ರು ಬಂದಿರೋರೆಲ್ಲ ರಿವ್ಯೂಸ್ ಹೇಳಿದ್ರು ಗೈಸ್. ಏನಂತಂದ್ರೆ 4 ವರ್ಷದಿಂದ ಬರ್ತಾ ಇದೀವಿ, ನಮಗೆ ತುಂಬಾ ಒಳ್ಳೇದಾಗಿದೆ ಇಲ್ಲಿ ಅಂತ ಹೇಳಿದ್ರು. ಸೊ ನಾವು ಬಂದಿದ್ದೀವಿ, ನೋಡ್ಬೇಕು ಒಳ್ಳೇದಾಗುತ್ತಾ ಏನಾಗುತ್ತೆ ಅಂತ ಹೇಳಿದೀವಿ. ನಮ್ಮ ಅಮ್ಮನೂ ಏನೋ ಒಂದು ಕೇಳ್ಕೊಂಡವ್ರೆ, ಆಗುತ್ತಾ ನೋಡ್ಬೇಕು. ನಮ್ಮಮ್ಮ ಮನೆ ಸಮಸ್ಯೆ ಅಂತ ಹೇಳ್ಕೊಂಡವ್ರೆ ಮನ್ಸಲ್ಲಿ, ಅದೇ ಬರ್ದ್ಬಿಟ್ಟಿತ್ತು ದೇವ್ರು. ಸೊ ಇವಾಗ ನಾವು ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಅಂತಂದ್ರೆ, ಇಲ್ಲಾಂದ್ರೂ 50 ಕಿಲೋಮೀಟರ್ ಹೋಗ್ಬೇಕು, ಅದು ಗಾಡೀಲಿ. ಸೊ ಯಾಕಮ್ಮ ಈಗ ಗಾಯ್ಸ್ ರೋಡ್ ಗೊತ್ತಾಯ್ತಲ್ಲ, ಇದು ಒಟ್ನಲ್ಲಿ ದೇವಸ್ಥಾನ. ಹಿಂಗೆ ಕಣಮ್ಮ, ಹಿಂಗೆ ಈ ಕಾರ್ ಬತ್ತೈತೆ ಅಂದ್ರೆ ಹಂಗೇನೆ. ಯಾಕೆ ಗಾಯ್ಸ್, ನಾವಿವಾಗ ಮನೆಗೆ ಹೊರಡ್ತಾ ಇದೀವಿ. ದೇವ್ರ ಹೆಸರು ಬಂದು ಗಂಗೆ ಮಾಳಮ್ಮ ಮತ್ತೆ ಯಾದಮ್ಮ ಗಂಗೆ ಮಾಳಮ್ಮ, ಮತ್ತೆ ನಂಗೆ ಹೆಸರೇ ಬರಲ್ಲ ಗೈಸ್. ಗಂಗೆ ಮಾಳಮ್ಮ ಹುಡುಗಿದ, ಗಂಗೆ ಮಾಳಮ್ಮ ಹೆಂಡವರು, ದೂತಪ್ಪ ಗಂಡೆಯವರು, ಮೈಲಾರ ಲಿಂಗೇಶ್ವರ ಗಂಡೆಯವರು, ಮತ್ತೆ ಗಂಗೆ ಮಾಳಮ್ಮ ಹೆಂಡರು. ಗಂಗೆ ಮಾಳಮ್ಮನೇ ಹೇಳೋದು ಪ್ರಾಬ್ಲಮ್ಮು ಮತ್ತೆ ಸೊಲ್ಯೂಷನ್. ಸೊ ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಏನಾದ್ರೂ ಸಮಸ್ಯೆ ಇದ್ರೆ, ಸಾಲ್ವ್ ಆಗ್ಬೇಕು ಅಂತಂದ್ರೆ ಸಮಸ್ಯೆನೂ ಹೇಳಿ ಅದಕ್ಕೆ ಪರಿಹಾರ ಅಂತ ಹೇಳ್ತಾರೆ. ಅವಾಗ ಪರಿಹಾರನೂ ಕೂಡ ದೇವ್ರು ಬರೆಯುತ್ತೆ. ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ದೇವಸ್ಥಾನಕ್ಕೆ ಬರ್ಬೋದು. ಸೊ ಓಕೆ ಗೈಸ್, ನಾನು ಮನೆ ಬರ್ತಾ ಸಿಗ್ತೀನಿ. ಬೈ ಬಾಯ್ ಗೈಸ್. ಇಲ್ಲಿ ನೋಡ್ರಿ, ಇಲ್ಲಿ ಏನೋ ಇಂಡಸ್ಟ್ರಿ ಐತೆ, ಚೆನ್ನಾಗೈತಿ. ಏನ್ ನನ್ಗಂತೂ ಗೊತ್ತಿಲ್ಲ ಇದೇನ್ರದು ಅಂತ, ಅವ್ರಿಗೆಲ್ಲಮ್ಮ ಗೊತ್ತಿರ್ತದೆ. ಒಟ್ನಲ್ಲಿ ಈ ಊರವ್ರು ನೋಡಿದ್ರೆ ಗೊತ್ತಿರುತ್ತೆ. ಚೆನ್ನಾಯ್ತು, ಯಾವ್ದೋ ದೊಡ್ಡ ಇಂಡಸ್ಟ್ರಿನೇ. ಈ ಸಿಮೆಂಟು, ಕಲ್ಲು, ಜಲ್ಲಿ, ಮಣ್ಣು, ಅದೇ ಇನ್ನೇನು ಇದು ಇಲ್ಲೆಲ್ಲ ಅದೇ ಹಾಕೋರೆ ಅಂದ್ರೆ ಅದೇ. ಗೈಸ್ ಏನ್ ಗೊತ್ತಾ, ಈ ಪಾಂಡವಪುರ ಕಡೆ ಹೆವಿ ದೇವಸ್ಥಾನ, ದಾರಿಗೂ ದೇವಸ್ಥಾನ, ಅದು ಒಳ್ಳೊಳ್ಳೆ ದೇವಸ್ಥಾನ, ಫೇಮಸ್ ದೇವಸ್ಥಾನಗಳು. ನಾವು 3ನೇ ಸಲ ಈ ತರ ಬರ್ತಾ ಇರೋದು. ಪಾಂಡವಪುರದ ಕಡೆ ಬಂದ್ರೆ ದೇವಸ್ಥಾನಗಳು ಜಾಸ್ತಿ ಇರುತ್ತೆ. ಸೊ ಅವಾಗ ಬಂದಿದ್ದು
ಯಾವುದೋ ಕಾಳಿಕಾಂಬ ಅನ್ನೋ ಯಾವುದಕ್ಕೋ ಬಂದಿದ್ವಿ, ವಿಜಯಾಂಬಿಕಾ ದೇವ್ರಿಗೆ, ವಿಜಯ ಕಾಳಿ ದೇವ್ರಿಗೆ. ಅದಾದ್ಮೇಲೆ ಭೂವಾರ ಸ್ವಾಮಿಗೆ ಬಂದಿದ್ವಿ. ಈಗ ಈ ದೇವ್ರು. ನನ್ನ ಪ್ರಾಬ್ಲಮ್ಮು ನಾಳೆಗೆ ಸಾಲ್ವ್ ಆಗುತ್ತೆ ಅಂತ ಹೇಳೋರೆ, ನೋಡ್ಬೇಕು ಏನಾಗುತ್ತೆ ಅಂತ. ಎಮ್ಮೆ ಕರಕರ, ಬಾಯ್ ಬಾಯ್.